ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ KPSC ಟ್ಯೂಟರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಈ ಒಂದು ವಿಡಿಯೋದಲ್ಲಿ 2014ರ KPSC ಫಸ್ಟ್ ಡಿವಿಷನ್ ಕಂಪ್ಯೂಟರ್ ಅಸಿಸ್ಟೆಂಟ್ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರುವ ಕಂಪ್ಯೂಟರ್ ಪ್ರಶ್ನೆಗಳನ್ನು ನಾವಿಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಇವಾಗ ಆಲ್ರೆಡಿ ನಾನು 30 ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡಿದ್ದೀನಿ. ನಾನು ನಿಮಗೆ ಹೇಳಿದ್ದೆ ಈ ಒಂದು ಕ್ವಶನ್ ಪೇಪರಲ್ಲಿ ಕಂಪ್ಯೂಟರ್ಗೆ ಸಂಬಂಧಪಟ್ಟಂತೆ 50 ಪ್ರಶ್ನೆಗಳು ಬಂದಿದ್ದಾವೆ. ಅದರಲ್ಲಿ ನಾವು ಇವಾಗ 30 ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡಿದ್ವಿ. ಇಲ್ಲಿ ಮತ್ತೆ 10 ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡ್ತೀನಿ. ಮತ್ತು ಮುಂದಿನ ವಿಡಿಯೋದಲ್ಲಿ 10 ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡಿ ಈ ಒಂದು ಪೇಪರನ್ನು ನಾವು ಫಿನಿಶ್ ಮಾಡಿಬಿಡೋಣ. ಓಕೆ, ಸೊ ಕಂಪ್ಯೂಟರ್ಗೆ ಸಂಬಂಧಪಟ್ಟಂತೆ ನಾನು ಒಂದು ಸರಣಿ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಸರಣಿಯಲ್ಲಿ ಇಲ್ಲಿವರೆಗೆ 150ಕ್ಕಿಂತ ಹೆಚ್ಚು ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡಿದ್ದೀನಿ. ಮೊದಲನೇದಾಗಿ ನಾನು 2016ರ SDA ಪೇಪರಲ್ಲಿ ಬಂದಿರುವ ಕಂಪ್ಯೂಟರ್ ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡಿದೆ. ಅದಾದ ನಂತರ ಕೆಲವು ಮಾದರಿ ಪ್ರಶ್ನೆಗಳನ್ನು, ನೆಕ್ಸ್ಟ್ 2017ರ FDA ಪೇಪರು, 2016ರ ನಾನ್ ಟೆಕ್ನಿಕಲ್ ಗ್ರೂಪ್ ಸಿ, 2018ರ ನಾನ್ ಟೆಕ್ನಿಕಲ್ ಗ್ರೂಪ್ ಸಿ ಮತ್ತು 2014ರ KPSC ಫಸ್ಟ್ ಡಿವಿಷನ್ ಕಂಪ್ಯೂಟರ್ ಅಸಿಸ್ಟೆಂಟ್ ಪೇಪರನ್ನು ಇವಾಗ ನಾನು ಬಿಡಿಸ್ತಾ ಇದ್ದೀನಿ. ಅದರಲ್ಲಿ ಬಂದಿರುವ ಕಂಪ್ಯೂಟರ್ ಪ್ರಶ್ನೆಗಳನ್ನು ನಾನು ಬಿಡಿಸ್ತಾ ಇದ್ದೀನಿ. ಸೊ ಇವಾಗ ಟೋಟಲಿ 30 ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡಿದ್ದೀನಿ. ಇದು ಇವಾಗ 31ನೇದಾಗುತ್ತೆ. ಅಂದರೆ ಇಲ್ಲಿ 10 ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡ್ತೀನಿ. ಡಿಸ್ಕಷನ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವು ಒಂದು ವೇಳೆ KPSC ಟ್ಯೂಟರ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿ ಒಂದು ಬೆಲ್ ಐಕಾನ್ ಇರುತ್ತೆ, ಅದನ್ನು ಒತ್ತಿ. ಇದರಿಂದ ನಿಮಗೆ ನಾನು ಅಪ್ಲೋಡ್ ಮಾಡುವ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಇಮಿಡಿಯೇಟ್ ಆಗಿ ಬರುತ್ತೆ. ಅಂದರೆ ನೀವು ಸದಾ ನೋಟಿಫೈ ಆಗಿರ್ತೀರ. ಜೊತೆಗೆ ಈ ಒಂದು ವಿಡಿಯೋನ PDF ಬೇಕಾದರೆ ನೀವು ನನ್ನ ಟೆಲಿಗ್ರಾಮ್ ಚಾನಲ್ನ ಜಾಯ್ನ್ ಆಗಬೇಕಾಗುತ್ತೆ. ಟೆಲಿಗ್ರಾಮ್ ಚಾನಲ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡಲಾಗಿದೆ. ಸೊ ಅಲ್ಲಿ ನೀವು ನನಗೆ ಮೆಸೇಜ್ ಕೂಡ ಮಾಡ್ಬೋದು. ಒಂದು ಡಿಸ್ಕಷನ್ ಗ್ರೂಪ್ ಅಂತ ಇದೆ, ಇನ್ನೊಂದು KPSC ಟ್ಯೂಟರ್ ಡಿಸ್ಕಷನ್ ಗ್ರೂಪ್ ಅಂತ ಇದೆ, ಅಲ್ಲೂ ಸಹಿತ ನೀವು ನನಗೆ ಮೆಸೇಜ್ ಮಾಡ್ಬೋದು. ಸೊ ಅಲ್ಲಿ ನೀವು PDFಗಳನ್ನು ಪಡ್ಕೋಬೋದು. ಜೊತೆಗೆ ಗ್ರೂಪ್ ಸಿಗೆ ಯಾರ್ಯಾರು ಪ್ರಿಪೇರ್ ಆಗ್ತಾ ಇದ್ದೀರಾ, ಸೊ ಅವರಿಗೆ ಈ ವಿಡಿಯೋವನ್ನು ನಿಮಗೆ ಲೈಕ್ ಆದರೆ ಶೇರ್ ಮಾಡಿ. ಯಾಕಂದರೆ ಇದರಿಂದ ಎಲ್ರಿಗೂ ಅರ್ಥ ಆಗುತ್ತೆ ಮತ್ತು ಎಲ್ರಿಗೂ ಇದು ರೀಚ್ ಆಗಬೇಕು. ನನ್ನ ಉದ್ದೇಶ ಎಷ್ಟೇ. ಸೊ ಯಾರು ಗ್ರೂಪ್ ಸಿಗೆ ಪ್ರಿಪೇರ್ ಮಾಡ್ತಾ ಇದ್ದಾರೆ, ಸೊ ಅವರು ಅನ್ಕೋತಾ ಇದ್ದಾರೆ ಲೈಕ್ ಕಂಪ್ಯೂಟರ್ಲಿ ಅವರು ವೀಕ್ ಇದ್ದಾರೆ ಅಂದರೆ, ಸೊ ಈ ವಿಡಿಯೋಗಳು ಅವರಿಗೆ ಹೆಲ್ಪ್ ಆಗುತ್ತೆ. ಹಾಗಾಗಿ ಅವರಿಗೆ ನೀವು ಇವುಗಳನ್ನು ಶೇರ್ ಮಾಡಿ. ಓಕೆ, ಸೊ ನೆಕ್ಸ್ಟು ಇವಾಗ ನಾವು ಕ್ವಶನ್ಸನ್ನು ನೋಡೋಣ. ನೇಮ್ ದ ಲ್ಯಾಂಗ್ವೇಜ್ ದಟ್ ಎ ಕಂಪ್ಯೂಟರ್ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಅಂದರೆ ಮೊದಲನೇ ಪ್ರಶ್ನೆ, ಗಣಕಯಂತ್ರವು ಈ ಕೆಳಗಿನವರಲ್ಲಿ ಯಾವ ಭಾಷೆಯನ್ನು ಅರ್ಥ ಮಾಡಿಕೊಳ್ಳುತ್ತದೆ? ಬೈನರಿ ಭಾಷೆ ಮಾಡುತ್ತಾ, ಉಚ್ಚ ಮಟ್ಟದ ಭಾಷೆ, ಅಸೆಂಬ್ಲಿ ಭಾಷೆ ಅಥವಾ ಮೇಲಿನ ಯಾವುದೂ ಅಲ್ಲ? ಇಲ್ಲಿ ಗಣಕಯಂತ್ರ ಮೇನ್ಲಿ ಬೈನರಿ ಲ್ಯಾಂಗ್ವೇಜನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳುತ್ತೆ. ಬೈನರಿ ಲ್ಯಾಂಗ್ವೇಜು 0 ಮತ್ತು 1ದಲ್ಲಿ ನಾವೇನು ಮಾಡ್ತೀವಿ, ರಿಪ್ರೆಸೆಂಟನ್ನು ಮಾಡ್ತೀವಿ. ಸೊ ನಿಮಗೆ ಹೇಳಿದ್ದೆ ಬೈನರಿ ಲ್ಯಾಂಗ್ವೇಜ್ ಅಂದರೆ ಏನು, ಅಥವಾ ಬೈನರಿ ನಂಬರ್ ಬಗ್ಗೆ ಹೇಳಿದ್ದೆ. ಸೊ ಮೇನ್ಲಿ ಇಲ್ಲಿ ಕಂಪ್ಯೂಟರು ಬೈನರಿ ಲ್ಯಾಂಗ್ವೇಜನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳುತ್ತೆ. ಸೊ ಹಾಗಾಗಿ ಆಪ್ಷನ್ ಏನಾಗುತ್ತೆ, ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ನೆಕ್ಸ್ಟು, ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಎ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್? ಸೊ ಈ ಕೆಳಗಿನವರಲ್ಲಿ ಯಾವುದು ಪ್ರೋಗ್ರಾಮ್ ಭಾಷೆ ಆಗಿದೆ ಅಂತ ಕೇಳ್ತಾ ಇದ್ದಾರೆ. ಲೋಟಸ್ ಇದೆಯಾ, ಸಿ, ದತ್ತಾಂಶ, ಜಿಮೇಲ್? ನೋಡಿ, ನಾನು ನಿಮಗೆ ಹೇಳಿದ್ದೆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂದರೆ ಅಂತ ಏನಂತ ಹೇಳಿದ್ದೆ. ನೋಡಿ, ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಗೆ ಒಂದು ಕೆಲಸ ಹೇಳಬೇಕಾದ್ರೆ ಅವನು ಕಮ್ಯುನಿಕೇಟ್ ಮಾಡಬೇಕಾಗುತ್ತೆ, ಅಂದರೆ ಮಾತಾಡಬೇಕಾಗುತ್ತೆ. ಸೊ ಮಾತನ್ನೋದು ಒಂದು ಆ್ಯಸ್ ಎ ಕಮ್ಯುನಿಕೇಷನ್ ಆಗಿ ಯೂಸ್ ಮಾಡಬೇಕಾಗುತ್ತೆ. ಅದೇ ರೀತಿ ನಾವು ಕಂಪ್ಯೂಟರ್ ಜೊತೆ ಮಾತಾಡಬೇಕಾದ್ರೆ ಒಂದು ಕಮ್ಯುನಿಕೇಷನನ್ನು, ಮೀಡಿಯಾ ಆಫ್ ಕಮ್ಯುನಿಕೇಷನ್ನ ಯೂಸ್ ಮಾಡಬೇಕಾಗುತ್ತೆ. ಸೊ ಆ ಕಮ್ಯುನಿಕೇಷನ್ ನಾವು ಲ್ಯಾಂಗ್ವೇಜ್ ಮೂಲಕ ಮಾಡ್ತೀವಿ. ಸೊ ಅದನ್ನು ನಾವು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂತ ಕಂಪ್ಯೂಟರ್ನಲ್ಲಿ ಕರಿತೀವಿ. ಸೊ ಇಲ್ಲಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಯಾವ್ದು ಅಂದರೆ ಸಿ ಇದೆ, ಬೇಸಿಕ್ ಇದೆ, C++ ಇದೆ, ಕೋಬಾಲ್ ಇದೆ, ಜಾವಾ ಇದೆ, ಫೋರ್ಟ್ರಾನ್ ಇದೆ, ಅಡಾ ಇದೆ, ಪ್ಯಾಸ್ಕಲ್ ಇದೆ. ಈ ಥರ ಹಲವಾರು ಲ್ಯಾಂಗ್ವೇಜ್ಗಳಿದ್ದಾವೆ. ಸೊ ಇಲ್ಲಿ ಯೂಶ್ವಲಿ ಈ ಒಂದು ಲ್ಯಾಂಗ್ವೇಜ್ಗಳು ಹೈ ಲೆವೆಲ್ ಲ್ಯಾಂಗ್ವೇಜ್ಗಳು ಇರ್ತವೆ. ಸೊ ಸಿ ಸಹಿತ ಒಂದು ಹೈ ಲೆವೆಲ್ ಲ್ಯಾಂಗ್ವೇಜು. ಸೊ ಈ ಕೆಳಗಿನಲ್ಲಿ ಯಾವ ಒಂದು ಪ್ರೋಗ್ರಾಮ್ ಭಾಷೆ ಇದೆ ಅಂದರೂ ಅದು ಸಿ ಲ್ಯಾಂಗ್ವೇಜ್. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ನೆಕ್ಸ್ಟು 3ನೇ ಪ್ರಶ್ನೆ, ವಿಚ್ ಆಫ್ ದ ಡಿವೈಸಸ್ ಬಿಲೋ ವಿಲ್ ರಿಸೀವ್ ದ ಇನ್ಫಾರ್ಮೇಷನ್ ಫ್ರಮ್ ಯೂಸರ್? ಈ ಕೆಳಗಿನವರಲ್ಲಿ ಯಾವ ಸಾಧನವು ಬಳಕೆದಾರನಿಂದ ಮಾಹಿತಿಯನ್ನು ಸ್ವೀಕರಿಸಿದಂಥ ಪ್ರಶ್ನೆ ಇದೆ. ಆಪ್ಷನ್ ಎ ಔಟ್ಪುಟ್ ಡಿವೈಸ್, ಆಪ್ಷನ್ ಬಿ ಇನ್ಪುಟ್ ಡಿವೈಸ್, ಆಪ್ಷನ್ ಸಿ ಪ್ರಿಂಟರ್, ಆಪ್ಷನ್ ಡಿ ಪ್ಲಾಟರ್ ಅಂತ ಇದೆ. ಇಲ್ಲಿ ನಿಮಗೆ ಗೊತ್ತಿರಬೇಕು ಇನ್ಪುಟ್ ಡಿವೈಸ್ ಮತ್ತು ಔಟ್ಪುಟ್ ಡಿವೈಸ್ ಅಂದರೆ ಏನು. ಇನ್ಪುಟ್ ಡಿವೈಸ್ ಅಂದರೆ ನಾವು ಏನು ಎಂಟ್ರಿ ಮಾಡ್ತೀವಿ ಒಂದು ಡಿವೈಸ್ ಮೂಲಕ, ಅದನ್ನು ಇನ್ಪುಟ್ ಡಿವೈಸ್ ಅಂತ ಕರೀತಾರೆ. ಅಂದರೆ ಈ ಇನ್ಪುಟ್ ಡಿವೈಸ್ ಮೂಲಕ ನಾವು ಏನು ಎಂಟ್ರಿ ಮಾಡ್ತೀವಿ ಅದನ್ನು ಆ ಒಂದು ಇನ್ಫಾರ್ಮೇಷನ್ನು ರಿಸೀವ್ ಆಗುತ್ತೆ ಕಂಪ್ಯೂಟರ್ಲಿ. ಅಂದರೆ ವಿಚ್ ಆಫ್ ದ ಡಿವೈಸಸ್ ಬಿಲೋ ವಿಲ್ ರಿಸೀವ್ ದ ಇನ್ಫಾರ್ಮೇಷನ್ ಫಾರ್ ಯೂಸರ್ ಅಂದರೆ ಅದು ಇನ್ಪುಟ್ ಡಿವೈಸಸ್. ಸೊ ನೀವು ನೋಡ್ಬೋದು ಇಲ್ಲಿ ಇನ್ಪುಟ್ ಡಿವೈಸಸ್ ಮತ್ತು ಔಟ್ಪುಟ್ ಡಿವೈಸಸ್. ಕೀಬೋರ್ಡ್ ಇದೆ, ಅದು ಇನ್ಪುಟ್, ಅಂದರೆ ನಾವು ಅದ್ರ ಮೂಲಕ ಏನಾದರೂ ಟೆಕ್ಸ್ಟ್ ಮಾಡಿದಾಗ ಕಂಪ್ಯೂಟರ್ ಮೂಡುತ್ತೆ. ಸೊ ಅದು ಒಂದು ಇನ್ಪುಟ್. ಅದು ಅಂದರೆ ನಾವು ಕೊಡ್ತಾ ಇದ್ದೀವಿ, ಯೂಸರ್ ಏನೇನು ಮಾಡ್ತಾರೆ, ಟೈಪ್ ಮಾಡ್ತಾ ಇದ್ದಾನೆ. ಸೊ ಅದೇನಾಗುತ್ತದೆ, ಅಲ್ಲಿ ಮೂಡ್ತಾ ಇದೆ ಇಲ್ಲಿ ಕಂಪ್ಯೂಟರಲ್ಲಿ. ಸೊ ಕೀಬೋರ್ಡ್ ಇಸ್ ಆಲ್ಸೋ ಆ್ಯನ್ ಇನ್ಪುಟ್ ಡಿವೈಸ್ ಲೈಕ್ ಆಪ್ಟಿಕಲ್ ಪೆನ್ ಇರ್ಬೋದು, ಜಾಯ್ಸ್ಟಿಕ್, ಸ್ಕ್ಯಾನರ್,
ಬಾರ್ಕೋಡ್ ರೀಡರ್ ಇವೆಲ್ಲ ಇನ್ಪುಟ್ ಡಿವೈಸ್ಗಳು. ಔಟ್ಪುಟ್ ಡಿವೈಸ್ ಬಂದಾಗ ಹೆಡ್ಫೋನ್ಸ್, ಹೆಡ್ಸೆಟ್, ಲೇಸರ್ ಪ್ರಿಂಟರ್, ಸ್ಕ್ರೀನ್, ಪ್ಲಾಟರ್, ಇಂಕ್ಜೆಟ್ ಪ್ರಿಂಟರ್ ಮತ್ತು ಸ್ಪೀಕರ್ಸ್ ಇವೆಲ್ಲ ಔಟ್ಪುಟ್ ಡಿವೈಸು. ಇನ್ಪುಟ್ ಮತ್ತು ಔಟ್ಪುಟ್ ಎರಡೂ ಇರುವ ಡಿವೈಸ್ಗಳು ಯಾವಂದರೆ ಡಿಜಿಟಲ್ ಕ್ಯಾಮ್ರಾ, ಇಟ್ ಕ್ಯಾನ್ ಬಿ ಇನ್ಪುಟ್ ಆರ್ ಔಟ್ಪುಟ್, ಪೆನ್ ಡ್ರೈವ್ಸ್, CD, DVD, ಟಚ್ ಸ್ಕ್ರೀನ್, ವೆಬ್ ಕ್ಯಾಮ್, ಫ್ಯಾಕ್ಸ್, ಮಾಡಮ್ ಇವೆಲ್ಲ ಇನ್ಪುಟ್ ಅಥವಾ ಔಟ್ಪುಟ್ ಎರಡೂ ಇರ್ತವೆ ಇವು. ಸೊ ಹಾಗಾಗಿ ಇಲ್ಲಿ ಯಾವ ಒಂದು ಸಾಧನ ಬಳಕೆದಾರರಿಂದ ಮಾಹಿತಿಯನ್ನು ಪಡ್ಕೊಳ್ಳುತ್ತಂದರೆ ಅದು ಇನ್ಪುಟ್ ಡಿವೈಸು. ಸೊ ಇನ್ಪುಟ್ ಡಿವೈಸಿಂದ ನಾವು ಒಂದು ಮಾಹಿತಿಯನ್ನು ಕೊಟ್ಟಾಗ ಆ ಮಾಹಿತಿ ಪ್ರೊಸೆಸ್ ಆಗಿ ಅಲ್ಲಿ ನಮಗೆ ಔಟ್ಪುಟ್ ಕೊಡುತ್ತೆ ಅಥವಾ ಡಿಸ್ಪ್ಲೇ ಮಾಡುತ್ತೆ. ಅಂದರೆ ಇವಾಗ ನಾವು ಇನ್ಪುಟಲ್ಲಿ 3+5 ಕೊಟ್ಟಾಗ ಸೊ 3+5 ನಾವು ಪ್ರೆಸ್ ಮಾಡಿದಾಗ ನಾವು ಇನ್ಪುಟ್ ಕೊಟ್ವಿ. ಸೊ ಪ್ಲಸ್ ಅನ್ನೋದು ಒಂದು ಆಪರೇಷನ್ ಇದೆ. ಸೊ ಆಪರೇಷನ್ ಆಗುತ್ತೆ, ಪ್ರೊಸೆಸ್ ಆಗುತ್ತೆ, ಅಂದರೆ ಎಡಿಷನ್ ಮಾಡು ಅಂತ ಹೇಳುತ್ತೆ. ಎಡಿಷನ್ ಆದಮೇಲೆ ಒಂದು ರಿಸಲ್ಟ್ ಬರುತ್ತೆ, ಅದು ಔಟ್ಪುಟ್ ಆಗಿ ನಮಗೆ ಡಿಸ್ಪ್ಲೇ ಆಗುತ್ತೆ. ಸೊ ಈ ಥರ ಕೆಲಸ ಆಗುತ್ತೆ. ಸೊ ಹಾಗಾಗಿ ಇಲ್ಲಿ ಇನ್ಪುಟ್ ಡಿವೈಸ್ ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ದಟ್ ಈಸ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. 4ನೇ ಪ್ರಶ್ನೆ, ವಿತೌಟ್ ಯೂಸರ್ ನಾಲೆಜ್ ಕಲೆಕ್ಟಿಂಗ್ ಯೂಸರ್ ಇನ್ಫಾರ್ಮೇಷನ್ ಕ್ಯಾನ್ ಬಿ ಡನ್ ಯೂಸಿಂಗ್. ಅಂದರೆ ಬಳಕೆದಾರನ ಗಮನಕ್ಕೆ ಬರದಂತೆ ಬಳಕೆದಾರನ ಮಾಹಿತಿಗಳನ್ನು ಗುಪ್ತವಾಗಿ ಸಂಗ್ರಹಿಸಲು ಉಪಯೋಗಿಸುವುದು ಏನಂತ ಕೇಳ್ತಾ ಇದ್ದಾರೆ. ಹಾರ್ಡ್ವೇರ, ಸ್ಪೈವೇರ, ಫ್ರೀವೇರ ಅಥವಾ ಸಾಫ್ಟ್ವೇರ್. ಅಂದರೆ ಒಬ್ಬ ವ್ಯಕ್ತಿ ಇದ್ದಾನೆ, ಆ ವ್ಯಕ್ತಿ ಹತ್ರ ಒಂದು ಡಿವೈಸ್ ಇದೆ ಅಂತ ತಿಳ್ಕೊಳ್ಳಿ. ಸೊ ಬಳಕೆದಾರನ ಗಮನಕ್ಕೆ ಬರದಂತೆ ಬಳಕೆದಾರನ ಮಾಹಿತಿಯನ್ನು ಗುಪ್ತವಾಗಿ ಏನು ಸಂಗ್ರಹಣೆ ಮಾಡ್ತಾರೆ, ಸೊ ಅದನ್ನು ನಾವು ಸ್ಪೈವೇರ್ ಅಂತ ಕರಿತೀವಿ. ನೀವು ನೋಡ್ಬೋದು ಈ ನ್ಯೂಸಲ್ಲೆಲ್ಲ ಬರ್ತಾ ಇದೆ ಸ್ಪೈವೇರಲ್ಲಿ, ಲೈಕ್ ಕೆಲವು ಲಾಜ್ಗಳಿರ್ಬೋದು. ಸೊ ಎಲ್ಲೋ ಒಂದು ಕಡೆ ಕ್ಯಾಮ್ರಾ ಇರ್ತಾರೆ, ಸ್ಪೈವೇರ್ ಇರ್ತಾರೆ. ಈಗೆಲ್ಲ ಎಕ್ಸಾಮ್ಸ್ಗಳಲ್ಲೂ ಕೆಲವೊಂದು ಕಡೆ ಏನು ಮಾಡ್ತಾರೆ, ಪೆನ್ನಲ್ಲೇ ಒಂದು ಸ್ಪೈವೇರ್ ಇರುತ್ತೆ, ಪೆನ್ನಲ್ಲೇ ಕ್ಯಾಮ್ರಾ ಇರುತ್ತೆ, ಅದನ್ನು ತೆಗೆದುಕೊಂಡು ಹೋಗ್ತಾರೆ. ಸೊ ಈ ಥರ ಬಹಳಷ್ಟು ನಡೀತಾ ಇದೆ. ಸೊ ಅಂದರೆ ನಮಗೆ ಗೊತ್ತಿರಲ್ಲ, ಬಳಕೆದಾರನಿಗೆ ಗಮನಕ್ಕೆ ಬರಲಾರದೆ ಅವನ ಮಾಹಿತಿಯನ್ನು ಕದೀತಾರೆ, ಅವನ ಮಾಹಿತಿಯನ್ನು ಗುಪ್ತವಾಗಿ ಸಂಗ್ರಹಣೆ ಮಾಡ್ತಾರೆ, ಅದನ್ನು ಸ್ಪೈವೇರ್ ಅಂತ ಕರೀತಾರೆ. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. 5ನೇ ಪ್ರಶ್ನೆ, ವಾಟ್ ಕ್ಯಾನ್ ಬಿ ಫಿಲ್ಡ್ ಇನ್ ದ ಬಾಕ್ಸಸ್ ಆಫ್ ಮೈಕ್ರೋಸಾಫ್ಟ್ ಎಕ್ಸೆಲ್ ಶೀಟ್ಸ್. ಇವಾಗ ನೀವು ನೋಡಿರ್ಬೋದು ಮೈಕ್ರೋಸಾಫ್ಟ್ ಎಕ್ಸೆಲ್ ಶೀಟ್ ನೋಡಿರ್ಬೋದು. ಸೊ ಅದರಲ್ಲಿ ಯಾವ ಥರ ಇರುತ್ತೆ, ಈ ಥರ ಬಾಕ್ಸಸ್ ಇರ್ತವೆ. ಓಕೆ, ಸೊ ಈ ಬಾಕ್ಸಲ್ಲಿ ಅಂದರೆ ಇಲ್ಲಿ ಪ್ರಶ್ನೆ ಏನಂದರೆ ಮೈಕ್ರೋಸಾಫ್ಟ್ ಎಕ್ಸೆಲ್ ಶೀಟ್ನ ಚೌಕಗಳಲ್ಲಿ ಡ್ಯಾಶನ್ನು ಸೇರಿಸ್ಬೋದು, ಪಠ್ಯವನ್ನು ಸೇರಿಸ್ಬೋದಾ, ಸಂಖ್ಯೆಗಳನ್ನು, ಚಿತ್ರಗಳನ್ನು, ಅಥವಾ 2 A ಮತ್ತು B ಅಂತ. ಇಲ್ಲಿ ನಾವು ಯೂಶ್ವಲಿ ಈ ಒಂದು ಸೆಲ್ಸ್ಗಳಲ್ಲಿ ಅಥವಾ ಈ ಒಂದು ಚೌಕಗಳಲ್ಲಿ ನಾವು ಯೂಶ್ವಲಿ ಏನು ಮಾಡ್ತೀವಿ, ಪಠ್ಯ ಅಂದರೆ ಟೆಕ್ಸ್ಟ್ ಬರಿತೀವಿ. ಇವಾಗ KPSC ಅಂತ ಬರಿಬೋದು ನಾನು. ಓಕೆ, ಅದೇ ಸಂಖ್ಯೆಗಳು 1, 2, 3 ಈ ಥರ ಬರಿಬೋದು. ಅಂದರೆ ಪಠ್ಯ ಮತ್ತು ಸಂಖ್ಯೆಗಳು ಎರಡನ್ನು ನಾವು ಬರಿಬೋದು. ಹಾಗಾಗಿ ಆಪ್ಷನ್ ಡಿ ಏನಾಗುತ್ತೆ, ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಗುತ್ತೆ. 6ನೇ ಪ್ರಶ್ನೆ, ಟೆಕ್ನಾಲಜಿ ಯೂಸ್ ಇನ್ ಫಸ್ಟ್ ಜನರೇಷನ್ ಕಂಪ್ಯೂಟರ್. ಅಂದರೆ ಮೊದಲ ತಲೆಮಾರಿನ ಗಣಕಯಂತ್ರಗಳಲ್ಲಿ ಬಳಸಿದ ತಂತ್ರಜ್ಞಾನ ಯಾವುದು ಅಂತ ಕೇಳ್ತಾ ಇದ್ದಾರೆ. ಸೊ ಅದು ಇಂಟಿಗ್ರೇಟೆಡ್ ಸರ್ಕ್ಯೂಟ್ ಇದೆಯಾ, ವ್ಯಾಕ್ಯೂಮ್ ಟ್ಯೂಬ್ಸ್ ಇದೆಯಾ, ಟ್ರಾನ್ಸಿಸ್ಟರ್ ಇದೆಯಾ, ಅಥವಾ ಮೇಲ್ನ ಎಲ್ಲೋ ಅಂತ ಇದೆ. ನಿಮ್ಗೆ ನಾನು ಹೇಳಿದ್ದೆ ಒಂದು ಟೇಬಲ್ ಇದೆ. ಸೊ ಫಸ್ಟ್ ಜನರೇಷನ್, ಸೆಕೆಂಡ್ ಜನರೇಷನ್, ಥರ್ಡ್ ಜನರೇಷನ್, ಫೋರ್ತ್ ಜನರೇಷನ್ ಮತ್ತು ಫಿಫ್ತ್ ಜನರೇಷನ್. ಸೊ ಈ ಥರ ಒಂದು ಟೇಬಲ್ ಇದೆ. ಸೊ ಈ ಟೇಬಲ್ ಬಹಳಷ್ಟು ಇಂಪಾರ್ಟೆಂಟ್ ಆಗುತ್ತೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ಯಾಕಂದರೆ ಇಲ್ಲಿ ಈ ಒಂದು ಟೇಬಲಿಂದ ಪ್ರಶ್ನೆ ಬಂದೇ ಬರುತ್ತೆ. ನೋಡಿ, ನಾವು ಫಸ್ಟ್ ಜನರೇಷನಲ್ಲಿ ಸರ್ಕ್ಯೂಟ್ರಿ ಪ್ರಶ್ನೆ ಏನಿದೆ ನಮಗೆ, ಯಾವ ಟೆಕ್ನಾಲಜಿ ಅಂದರೆ ನಾವು ಇಲ್ಲಿ ಫಸ್ಟ್ ಜನರೇಷನಲ್ಲಿ ವ್ಯಾಕ್ಯೂಮ್ ಟ್ಯೂಬ್ಸನ್ನು ಯೂಸ್ ಮಾಡಿದ್ವಿ, 2ನೇ ಜನರೇಷನಲ್ಲಿ ಟ್ರಾನ್ಸಿಸ್ಟರ್, 3ನೇ ಜನರೇಷನಲ್ಲಿ ಇಂಟಿಗ್ರೇಟೆಡ್ ಚಿಪ್ಸ್, 4ರಲ್ಲಿ ಮೈಕ್ರೋ ಪ್ರೊಸೆಸರ್ಸ್ ಲೈಕ್ VLSI, 5ನೇ ಜನರೇಷನಲ್ಲಿ ನಾವು ULSI ಅಂದರೆ ಅಲ್ಟ್ರಾ ಲಾರ್ಜ್ ಸ್ಕೇಲ್ ಇಂಟಿಗ್ರೇಷನ್ ಟೆಕ್ನಾಲಜಿ. ಸೊ ಈ ಥರ ಟೆಕ್ನಾಲಜಿಗಳನ್ನ ಯೂಸ್ ಮಾಡ್ತೀವಿ. ನಮಗೆ ಇಲ್ಲಿ ಕೇಳಿರೋದು ಫಸ್ಟ್ ಜನರೇಷನ್. ಸೊ ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಏನಾಗುತ್ತೆ, ವ್ಯಾಕ್ಯೂಮ್ ಟ್ಯೂಬ್ಸ್ ಆಗುತ್ತೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ಇಲ್ಲಿ ನೀವು ಏನೇನು ನೆನಪಿಟ್ಕೊಳ್ಬೇಕಂದ್ರೆ, ಒಂದು ಯಾವ ಟೆಕ್ನಾಲಜಿನ ಯೂಸ್ ಮಾಡಿದ್ರೆ ಅಂತ ನೆನಪಿಟ್ಕೊಳ್ಬೇಕು, ಎರಡನೇದಾಗಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜನ್ನು ನೆನಪಿಟ್ಬೇಕು, ಮತ್ತು ಎಕ್ಸಾಂಪಲ್ಸ್ಗಳನ್ನ ನೆನಪಿಟ್ಕೊಳ್ಬೇಕು. ಇದರ ಮೇಲೆ ಆಧಾರಿತವಾಗಿ ನಿಮಗೆ ಪ್ರಶ್ನೆ ಬರುತ್ತೆ. ನಾವು ಆದಷ್ಟು ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡಿದ್ದೇವೆ ಇವಾಗ. ಸೊ ನೋಡ್ಬೋದು ನೀವು ಫಸ್ಟ್ ಜನರೇಷನಲ್ಲಿ ಯುನಿವ್ಯಾಕ್ ಮತ್ತು ಎಡ್ವ್ಯಾಕ್ ಅಂತ 2 ಕಂಪ್ಯೂಟರ್ಗಳು ಬರ್ತವೆ ಫಸ್ಟ್ ಜನರೇಷನಲ್ಲಿ. ನೆಕ್ಸ್ಟ್ ಸೆಕೆಂಡ್ ಜನರೇಷನಲ್ಲಿ IBM ಬರುತ್ತೆ. ಓಕೆ, ಮತ್ತು ಇಲ್ಲಿ ಯುನಿವ್ಯಾಕ್ ಬರುತ್ತೆ ಇಲ್ಲೂ ಸಹಿತ, ರೈಟ್. ಸೊ ಈ ಥರ ಹಲವಾರು ಎಕ್ಸಾಮ್ಸ್ಗಳಿದ್ದಾವೆ, ಕಂಪ್ಯೂಟರ್ ಎಕ್ಸಾಮ್ಸ್ಗಳು ಪ್ರತಿಯೊಂದು ಜನರೇಷನಲ್ಲಿ. ಸೊ ಅವುಗಳನ್ನು ನೀವು ನೆನಪಿಟ್ಕೊಳ್ಬೇಕಾಗುತ್ತೆ. 7ನೇ ಪ್ರಶ್ನೆ, ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಡಿಸೈನ್ ಟು ಡಿಸ್ಪ್ಲೇ ಡೇಟಾ ವಿತ್ ಫೋಕಸ್ ಆನ್ ಹೌ ಡೇಟಾ ಲುಕ್ಸ್. ಅಂದರೆ ಈ ಕೆಳಗಿನ ಯಾವುದು ದತ್ತಾಂಶ ಪ್ರದರ್ಶನದೊಂದಿಗೆ ದತ್ತಾಂಶ ಕಾಣುವ ಕುರಿತು ಕೇಂದ್ರೀಕರಿಸುವ ವಿನ್ಯಾಸವಾಗಿದೆ ಅಂತ ಕೇಳ್ತಾ ಇದ್ದಾರೆ ಪ್ರಶ್ನೆ. ಇಲ್ಲಿ ಆಪ್ಷನ್ ಡಿ HTML ಇದೆ, ಆಪ್ಷನ್ ಬಿ HML ಇದೆ, ಆಪ್ಷನ್ ಸಿ XML ಇದೆ, ಆಪ್ಷನ್ ಡಿ XTML ಇದೆ. ನಾವು ಫಸ್ಟು HTML ಮತ್ತು XML ಬಗ್ಗೆ ತಿಳ್ಕೊಳ್ಳೋಣ. ನೋಡಿ, XML ಮತ್ತು HTML ಅಲ್ಲಿ ಸ್ವಲ್ಪ ಡಿಫರೆನ್ಸ್ ಇದೆ. HTML ಅಂದರೆ ಹೈಪರ್ ಟೆಕ್ಸ್ಟ್ ಮಾರ್ಕಪ್ ಲ್ಯಾಂಗ್ವೇಜ್ ಅಂತ. ಇದನ್ನು ಸಹಿತ ನೆನಪಿಟ್ಕೊಡಿ, ಯಾಕಂದರೆ ಎಕ್ಸಾಮಲ್ಲಿ ಕೇಳ್ತಾರೆ. ಸೊ ವಾಟ್ ಇಸ್ ದ ಫುಲ್ ಫಾರ್ಮ್ ಆಫ್ HTML ಅಂತ ಕೇಳ್ತಾರೆ. ಸೊ ಅವಾಗ ನೀವು ಹೇಳ್ಬೋದು ಹೈಪರ್ ಟೆಕ್ಸ್ಟ್ ಮಾರ್ಕಪ್ ಲ್ಯಾಂಗ್ವೇಜ್ ಅಂತ ಹೇಳ್ಬೋದು.
ಇಲ್ಲಿ XML ಏನು ಮಾಡುತ್ತೆ ಅಂದರೆ ಯೂಶಲಿ ದತ್ತಾಂಶವನ್ನು ಕ್ಯಾರಿ ಮಾಡುತ್ತೆ, ಅಂದರೆ ದತ್ತಾಂಶವನ್ನು ಹೊತ್ಕೊಂಡು ಹೋಗುತ್ತೆ. ಸೊ ಅದಕ್ಕೋಸ್ಕರ ಡಿಸೈನ್ ಮಾಡಿರ್ತಾರೆ. ಮೇನ್ಲಿ ಫೋಕಸ್ ಅದ್ರ ಮೇಲೆ ಮಾಡುತ್ತೆ ಅಂದರೆ ದತ್ತಾಂಶ ಮೇಲೆ, ಅಂದರೆ ಏನು ದತ್ತಾಂಶ ಇದೆ ಅದರ ಮೇಲೆ ಫೋಕಸ್ ಮಾಡುತ್ತೆ. HTML ಏನು ಮಾಡುತ್ತೆ ಅಂದರೆ ಇದು ದತ್ತಾಂಶವನ್ನು ಡಿಸ್ಪ್ಲೇ ಮಾಡುತ್ತೆ, ಪ್ರದರ್ಶನ ಮಾಡುತ್ತೆ, ಅದಕ್ಕೋಸ್ಕರ ಡಿಸೈನ್ ಮಾಡ್ತಾರೆ. ಮತ್ತು ಮೇನ್ಲಿ ಇದು ದತ್ತಾಂಶ ಯಾವ ಥರ ಕಾಣಿಸುತ್ತೆ ಅದರ ಮೇಲೆ ಫೋಕಸ್ ಮಾಡುತ್ತೆ. XML ಪ್ರೀಡಿಫೈನ್ ಆಗಿ ಇದನ್ನು ಟ್ಯಾಗ್ ಮಾಡಲ್ಲ, ಲೈಕ್ HTML ಮೊದಲು ಏನು ಮಾಡ್ತಾರೆ, ಡಿಫೈನ್ ಮಾಡ್ತಾರೆ, ಪ್ರೀಡಿಫೈನ್ ಮಾಡ್ತಾರೆ ಟ್ಯಾಗ್ಸ್ಗಳನ್ನು. ಓಕೆ, ಸೊ ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಏನಾಗುತ್ತೆ, HTML. ದಟ್ ಈಸ್ ಆಪ್ಷನ್ ಈಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. 8ನೇ ಪ್ರಶ್ನೆ, ಎಕ್ಸಾಂಪಲ್ ಫಾರ್ ಮೈಕ್ರೋ ಕಂಪ್ಯೂಟರ್, ಅಂದರೆ ಮೈಕ್ರೋ ಕಂಪ್ಯೂಟರ್ನ ಉದಾಹರಣೆ ಯಾವುದು ಅಂತ ಕೇಳ್ತಾ ಇದ್ದಾರೆ. ಸೂಕ್ಷ್ಮ ಗಣಯಂತ್ರಕ್ಕೆ ಉತ್ತಮ ಉದಾಹರಣೆ ಯಾವುದು ಅಂತ ಪ್ರಶ್ನೆ ಇದೆ. ಆಪ್ಷನ್ ಎ ಡೆಸ್ಕ್ಟಾಪ್, ಆಪ್ಷನ್ ಬಿ ಪರಂ, ಆಪ್ಷನ್ ಸಿ IBM 370, ಆಪ್ಷನ್ ಡಿ ಮೇಲಿನ ಯಾವುದೂ ಅಲ್ಲ. ಫಸ್ಟ್ ನೀವು ಕ್ಲಾಸಿಫಿಕೇಶನ್ ಆಫ್ ಕಂಪ್ಯೂಟರ್ ಬಗ್ಗೆ ತಿಳ್ಕೊಳ್ಳಿ. ಅಂದರೆ ಕಂಪ್ಯೂಟರ್ಗಳನ್ನು ವರ್ಗೀಕರಣ ಮಾಡಿದ್ದಾರೆ, ಕ್ಲಾಸಿಫಿಕೇಶನ್ ಮಾಡಿದ್ದಾರೆ, ವಿಂಗಡಣೆ ಮಾಡಿದ್ದಾರೆ. ಬೇಸ್ಡ್ ಆನ್ ವರ್ಕ್, ಅಂದರೆ ಕೆಲಸದ ಆಧಾರಿತವಾಗಿ ಅನಲಾಗ್, ಡಿಜಿಟಲ್ ಮತ್ತು ಹೈಬ್ರಿಡ್ ಅಂತ ಮಾಡಿದ್ದಾರೆ. ಸೈಜ್ ಡಿಪೆಂಡ್ ಆಗಿ ಮೈಕ್ರೋ, ಮಿನಿ, ಮೇನ್ ಫ್ರೇಮ್ ಮತ್ತು ಸೂಪರ್. ಬೇಸ್ಡ್ ಆನ್ ಪರ್ಪೋಸ್, ಅಂದರೆ ಉದ್ದೇಶಪೂರ್ವಕ, ಅಂದರೆ ಉದ್ದೇಶದ ಆಧಾರವಾಗಿ ಇಟ್ಕೊಂಡು ಕಂಪ್ಯೂಟರ್ನ ನಾವು ಜನರಲ್ ಪರ್ಪೋಸ್ ಮತ್ತು ಸ್ಪೆಷಲ್ ಪರ್ಪೋಸ್ ಅಂತ ಎರಡು ವಿಧಗಳಾಗಿ ನಾವು ಮಾಡ್ತೀವಿ. ಇಲ್ಲಿ ಇವಾಗ ನಾವು ಒಂದೊಂದಾಗಿ ನೋಡೋಣ. ಫಸ್ಟು ಮೈಕ್ರೋ ಕಂಪ್ಯೂಟರ್ ಅಂದರೆ ನಾವು ಯಾವ್ದು ನೋಡ್ತಾ ಇದ್ದೀವಿ ಯೂಶಲಿ ಬೇಸ್ಡ್ ಆನ್ ಸೈಜ್, ಅಂದರೆ ಸೈಜ್ ಗಾತ್ರದ ಆಧಾರದ ಮೇಲೆ. ಸೊ ಮೈಕ್ರೋ ಕಂಪ್ಯೂಟರ್ ಬಹಳಷ್ಟು ಪವರ್ಫುಲ್ ಆಗಿರ್ತವೆ, ಅಂದರೆ ಲೀಸ್ಟ್ ಪವರ್ಫುಲ್ ಅಂದರೆ ಕಡಿಮೆ ಪವರ್ಫುಲ್, ಮತ್ತು ವೈಡ್ಲಿ ಅಂದರೆ ಬಹಳಷ್ಟು ಯೂಸ್ ಮಾಡ್ತೀವಿ, ಮತ್ತು ಫಾಸ್ಟೆಡ್ ಗ್ರೋವಿಂಗ್ ಆಗಿದೆ ಇದು. ಅಂದರೆ ಇದು ಪೋರ್ಟೇಬಲ್, ಅಂದರೆ ಒಂದು ಸ್ಥಾನದಿಂದ ಇನ್ನೊಂದು ಸ್ಥಾನಕ್ಕೆ ನಾವು ಈಸಿಯಾಗಿ ತೆಗೆದುಕೊಂಡು ಹೋಗ್ಬೋದು. ಲೈಕ್ ಇದಕ್ಕೆ ಎಕ್ಸಾಂಪಲು ಡೆಸ್ಕ್ಟಾಪ್, ಲ್ಯಾಪ್ಟಾಪ್ ಆರ್ ನೋಟ್ಬುಕ್ PC, ನೆಟ್ಬುಕ್, ಟ್ಯಾಬ್ಲೆಟ್, FPDA ಮತ್ತು ಸ್ಮಾರ್ಟ್ಫೋನ್. ನೆನ್ಪಿಟ್ಕೊಡಿ, ಮೈಕ್ರೋ ಕಂಪ್ಯೂಟರ್ನ ಎಕ್ಸಾಂಪಲ್ ನೆನ್ಪಿಟ್ಕೋಬೇಕು, ಯಾಕಂದರೆ ಪ್ರಶ್ನೆ ಕೇಳ್ತಾರೆ ನಿಮಗೆ. ನೆಕ್ಸ್ಟು ಮೇನ್ ಫ್ರೇಮ್ ಕಂಪ್ಯೂಟರ್ ಅಂತ ಬರುತ್ತೆ. ಇದು ಸ್ವಲ್ಪ ದೊಡ್ಡದಾಗಿರುತ್ತೆ, ಲಾರ್ಜ್ ಇಂಟರ್ನಲ್ ಮೆಮೊರಿ ಸ್ಟೋರೇಜ್, ಅಂದರೆ ಇದರ ಸ್ಟೋರೇಜು ಮೆಮೊರಿ ಜಾಸ್ತಿ ಇರುತ್ತೆ, ಇಂಟರ್ನಲ್ ಸ್ಟೋರೇಜು. ಯೂಶಲಾಗಿ ನಾವು ಇದನ್ನು ಗೌರ್ಮೆಂಟ್ ಆಫೀಸ್ಗಳಲ್ಲಿ ಬಿಸ್ನೆಸ್ಗಳಲ್ಲಿ ಯೂಸ್ ಮಾಡ್ತಾರೆ, ಲೈಕ್ LICಗಳಲ್ಲಿ. ಯಾಕಂದರೆ LIC ಇರ್ಬೋದು, ಬ್ಯಾಂಕ್ ಇರ್ಬೋದು, ಅಲ್ಲಿ ಇದನ್ನು ಯೂಸ್ ಮಾಡ್ತೀವಿ. ಯಾಕಂದರೆ ಅಲ್ಲಿ ಭಾಳಷ್ಟು ಜನಗಳ ಅಕೌಂಟ್ಸ್ ಇರ್ತವೆ. ಸೊ ಅವೆಲ್ಲ ಎಲ್ಲ ಮಾಹಿತಿಯನ್ನು ನಾವು ಸ್ಟೋರ್ ಮಾಡಬೇಕಾಗುತ್ತೆ. ಆ ಸ್ಟೋರ್ ಮಾಡೋಕ್ಕೋಸ್ಕರ ನಮಗೆ ಭಾಳಷ್ಟು ದೊಡ್ಡದಾಗಿರುವ ಒಂದು ಮೆಮೊರಿ ಸ್ಟೋರೇಜ್ ಬೇಕು. ಸೊ ಹಾಗಾಗಿ ನಾವು ಮೇನ್ ಫ್ರೇಮ್ಸನ್ನು ಯೂಸ್ ಮಾಡ್ತೀವಿ. ಎಕ್ಸಾಂಪಲ್ ಇದಕ್ಕೆ IBM 370, IBM S/390, ಯುನಿವ್ಯಾಕ್ 1110. ಸೊ ಇವು ನೆನಪಿಟ್ಕೊಳ್ಳಿ, ಎಕ್ಸಾಂಪಲ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟು ಮಿನಿ ಕಂಪ್ಯೂಟರ್ ಇದೆ. ಮಿನಿ ಕಂಪ್ಯೂಟರ್ ನೋಡಿ, ಈ ಮೇನ್ ಫ್ರೇಮ್ಸ್ ಏನಿದೆ ಅದಕ್ಕಿಂತ ಸ್ವಲ್ಪ ಚಿಕ್ಕದಾಗಿರುತ್ತೆ, ಫಾಸ್ಟಲ್ಲೂ ಸ್ವಲ್ಪ ಚಿಕ್ಕದಾಗಿರುತ್ತೆ, ಕಡಿಮೆ ಇರುತ್ತೆ, ಮತ್ತು ಕಾಸ್ಟು ಸಹಿತ ಸ್ವಲ್ಪ ಕಡಿಮೆ ಇರುತ್ತೆ. ಮೇನ್ಲಿ ಮಿನಿ ಕಂಪ್ಯೂಟರ್ಸ್ಗಳನ್ನು ನಾವು CAD ಕ್ಯಾಲ್ಕುಲೇಷನಲ್ಲಿ ಯೂಸ್ ಮಾಡ್ತೀವಿ. CAD ಅಂದರೆ ಕಂಪ್ಯೂಟರ್ ಆ್ಯಡೆಡ್ ಡಿಸೈನ್ ಅಂತ, ಅಲ್ಲಿ ನಾವು ಏನು ಮಾಡ್ತೀವಿ, ಯೂಸ್ ಮಾಡ್ತೀವಿ. ಕಂಪ್ಯೂಟರ್ ಆ್ಯಡೆಡ್ ಡಿಸೈನ್ ಇದರಲ್ಲಿ ಸಾಫ್ಟ್ವೇರ್ ಬರುತ್ತೆ, ಲೈಕ್ AutoCAD ಇರ್ಬೋದು, ವರ್ಕ್ ಭಾಳಷ್ಟು ಸಾಫ್ಟ್ವೇರ್ ಇದಾವೆ. ಲೈಕ್ ಡಿಸೈನ್ ಎಲ್ಲ ಮಾಡಿದ್ರೆ ಮೆಕ್ಯಾನಿಕಲಲ್ಲಿ ಬರುತ್ತೆ, ಸಿವಿಲಲ್ಲಿ ಬರುತ್ತೆ, AutoCADs ಬರುತ್ತೆ, ರೈಟ್, ಹೈಪರ್ ಮೆಶ್ ಬರುತ್ತೆ, ಎಲ್ಲ ನಾವು ಯೂಸ್ ಮಾಡ್ತೀವಿ ಯೂಶುವಲಾಗಿ ಒಂದು ಮಿನಿ ಕಂಪ್ಯೂಟರ್. ಯಾಕಂದರೆ ಇವಾಗ ನೀವು ಈ ಇಂಜಿನಿಯರಿಂಗ್ ಕಾಲೇಜ್ಗಳಲ್ಲಿ ಹೋದಾಗ ಏನಾಗುತ್ತೆ ಅಂತಂದರೆ ಅಲ್ಲಿ ಲ್ಯಾಬ್ಸಲ್ಲಿ ಕಂಪ್ಯೂಟರ್ಸ್ಗಳು ಇರ್ತವೆ, ರೈಟ್. ಸೊ ಅವ್ರೇನು ಮಾಡ್ತಾರೆ, ಈ AutoCAD ಇರ್ಬೋದು ಅಥವಾ ಹೈಪರ್ ಮೆಶ್ ಈ ಥರ ಸಾಫ್ಟ್ವೇರ್ಗಳಿದಾವೆ, ಅದರ ಒಂದು ಏನು ಕೀ ತೆಗೆದುಕೊಳ್ತಾರೆ, ಲೈಸೆನ್ಸ್ ತೆಗೆದುಕೊಂಡಾಗ ಅದು ಒಂದು ಕಂಪ್ಯೂಟರ್ ಮಾತ್ರ ಕನೆಕ್ಟ್ ಇರುತ್ತೆ. ಸೊ ಆ ಕಂಪ್ಯೂಟರ್ ಇರುತ್ತೆ, ಅದು ಮಿನಿ ಕಂಪ್ಯೂಟರ್ ಇರುತ್ತೆ. ಅಂದರೆ ಅಲ್ಲಿ ಆ ಇಂಟರ್ನಲ್ ಸ್ಟೋರೇಜ್ ಭಾಳಷ್ಟು ಜಾಸ್ತಿ ಇರುತ್ತೆ, ಫಾಸ್ಟಾಗಿ ಪ್ರೊಸೆಸ್ ಇರುತ್ತೆ. ಸೊ ಅಲ್ಲಿಂದ ಈ ಎಲ್ಲ ಕಂಪ್ಯೂಟರ್ಗಳು ಕನೆಕ್ಟ್ ಮಾಡಿದಾಗ ಪ್ರೊಸೆಸ್ ಏನಾಗುತ್ತೆ, ಈ ಎಲ್ಲ ಕಂಪ್ಯೂಟರ್ಗಳಲ್ಲಿ ನಾವು ಪ್ರತಿಯೊಂದು ಕಂಪ್ಯೂಟರಲ್ಲಿ ನಾವು ಸಾಫ್ಟ್ವೇರ್ ಆದಾಗ ಏನಾಗುತ್ತೆ, ಅದರ ಪ್ರೊಸೆಸ್ ಕಡಿಮೆ ಇರುತ್ತೆ. ಲೈಕ್ ಕಂಪ್ಯೂಟರ್ಗಳ ಒಂದು ಸ್ಪೀಡ್ ಕಡಿಮೆ ಇದ್ದಾಗ ಅಲ್ಲೇನಾಗುತ್ತೆ, ಆ ಒಂದು ಸಾಫ್ಟ್ವೇರ್ ಏನಾಗುತ್ತೆ, ಹ್ಯಾಂಗ್ ಆಗಿಬಿಡುತ್ತೆ. ಹಾಗಾಗಿ ಈ ಒಂದು ಪ್ರೊಸೆಸರ್ ಏನಿದೆ, ಲೈಕ್ ಈ ಒಂದು ದೊಡ್ಡ ಕಂಪ್ಯೂಟರ್ ಏನಿದೆ, ಆ ಒಂದು ಕಂಪ್ಯೂಟರ್ ಇವಾಗೆಲ್ಲ ಕನೆಕ್ಟ್ ಮಾಡಿದಾಗ ಏನಾಗುತ್ತೆ, ಸೈಮಲ್ಟೇನಿಯಸ್ಲಿ ಭಾಳಷ್ಟು ಚೆನ್ನಾಗಿ ಆ ಪ್ರೊಸೆಸ್ ಆಗ್ತಾ ಇರುತ್ತೆ. ಸೊ ಮಿನಿ ಕಂಪ್ಯೂಟರ್ ನಾವು ಯೂಶುವಲಾಗಿ CAD ಕ್ಯಾಲ್ಕುಲೇಷನಲ್ಲಿ ಯೂಸ್ ಮಾಡ್ತೀವಿ, ರೈಟ್. ಇದಕ್ಕೆ ಎಕ್ಸಾಂಪಲ್ಸು IBM 17, DEC, PDP-11, HP 9000, ಮತ್ತು ಅದೇ ರೀತಿ IBM AS/400, IBM System 360, HP 3000, Prime 9755. ಇದನ್ನು ನಾವು ಮಿಲ್ಟ್ರಿಂಗ್ ಸಿಸ್ಟಮ್ ಅಥವಾ ವರ್ಕ್ ಸ್ಟೇಷನ್ ಅಂತಲೂ ಕರಿತೀವಿ. ಇಲ್ಲಿ ಒಂದಕ್ಕಿಂತ ಹೆಚ್ಚು ಮೈಕ್ರೋ ಪ್ರೊಸೆಸರ್ಗಳು ಇರ್ತವೆ. ಯೂಶಲಿ ನಾನು ನಿಮಗೆ ಇವಾಗ ತಾನೇ ಹೇಳಿದೆ, ಮಿನಿ ಕಂಪ್ಯೂಟರ್ಸ್ ಕ್ಯಾನ್ ಬಿ ಯೂಸ್ ಟು ಹ್ಯಾಂಡಲ್ ದ ಪ್ರೊಸೆಸಿಂಗ್ ಫಾರ್ ಮೆನಿ ಯೂಸರ್ಸ್ ಸೈಮಲ್ಟೇನಿಯಸ್ಲಿ ಹೂ ಆರ್ ಕನೆಕ್ಟೆಡ್ ಬೈ ಟರ್ಮಿನಲ್ಸ್, ರೈಟ್. ಅಂದರೆ ಭಾಳಷ್ಟು ಕಂಪ್ಯೂಟರ್ಗಳು ಕನೆಕ್ಟ್ ಆದಾಗ ಒಂದಕ್ಕೊಂದು, ಸೊ ಅವುಗಳನ್ನು ಪ್ರೊಸೆಸ್ ಮಾಡೋಕ್ಕೆ ನಾವು ಇದನ್ನು ಯೂಸ್ ಮಾಡಬಹುದು. ಸೊ ಇಲ್ಲಿ ನೆಕ್ಸ್ಟ್ ಇರೋದು ಸೂಪರ್ ಕಂಪ್ಯೂಟರ್. ಸೂಪರ್ ಕಂಪ್ಯೂಟರ್ ಇದು ಫಾಸ್ಟೆಸ್ಟ್ ಮತ್ತು ಮೋಸ್ಟ್ ಎಕ್ಸ್ಪೆನ್ಸಿವ್, ಅಂದರೆ ಭಾಳಷ್ಟು ದುಡ್ಡಿದೆ ಇದರ ಈ ಒಂದು ಮಷಿನ್ದು.
ಇದು ಹೈ ಪ್ರೊಸೆಸಿಂಗ್ ಸ್ಪೀಡ್, ಅಂದರೆ ಇದರ ಒಂದು ಪ್ರೊಸೆಸಿಂಗ್ ಸ್ಪೀಡ್ ಏನಿದೆ ಭಾಳಷ್ಟು ಬೇಗ ಆಗಿರುತ್ತೆ, ರೈಟ್. ಸೊ ಇದರ ಸ್ಪೀಡನ್ನು ನಾವು ಯೂಶ್ವಲಾಗಿ ಫ್ಲಾಫಲ್ಲಿ ಮೆಜರ್ ಮಾಡ್ತೀವಿ. ಫ್ಲಾಫ್ ಅಂದರೆ ಫ್ಲೋಟಿಂಗ್ ಪಾಯಿಂಟ್ ಆಪರೇಟಿಂಗ್ ಪರ್ ಸೆಕೆಂಡ್. ಕೇಳ್ಬೋದು ಸೂಪರ್ ಕಂಪ್ಯೂಟರ್ ಸ್ಪೀಡನ್ನು ನಾವು ಯಾವ ಒಂದು ಯೂನಿಟಲ್ಲಿ ಮೆಜರ್ ಮಾಡ್ತೀವಿ ಅಂತ ಕೇಳ್ಬೋದು. ಅದಕ್ಕೆ ಆನ್ಸರು ಫ್ಲೋಟಿಂಗ್ ಪಾಯಿಂಟ್ ಆಪರೇಷನ್ಸ್ ಪರ್ ಸೆಕೆಂಡ್ ಅಂತ. ಇದು ಹೈಲಿ ಕ್ಯಾಲ್ಕುಲೇಷನ್ ಮಾಡುತ್ತೆ. ಯೂಶ್ವಲಾಗಿ ಇದನ್ನು ಫಾರಿಕಾಸ್ಟಿಂಗ್ ವೆದರ್ ಫಾರಿಕಾಸ್ಟಿಂಗ್ ಅಂದರೆ ಹವಾಮಾನ ಮುನ್ಸೂಚನೆಯಲ್ಲಿ ಯೂಸ್ ಮಾಡ್ತಾರೆ, ನ್ಯೂಕ್ಲಿಯರ್ ರಿಸರ್ಚ್ಗಳಲ್ಲಿ ಯೂಸ್ ಮಾಡ್ತಾರೆ, ಮಿಲಿಟರಿ ಏಜೆನ್ಸಿಗಳು ಯೂಸ್ ಮಾಡ್ತಾರೆ, ಸೈಂಟಿಫಿಕ್ ರಿಸರ್ಚ್ ಲ್ಯಾಬೊರೇಟರಿ ಅಂದರೆ ವೈಜ್ಞಾನಿಕ ಸಂಶೋಧನಾ ಕೇಂದ್ರಗಳಲ್ಲಿ ಯೂಸ್ ಮಾಡ್ತಾರೆ. ಮತ್ತು ಇದು ಮೋಸ್ಟ್ ಪವರ್ಫುಲ್ ಆಗಿದೆ ಮತ್ತು ಇದರ ಸೈಜು ಭಾಳಷ್ಟು ದೊಡ್ಡದಾಗಿರುತ್ತೆ ಮತ್ತು ಮೆಮೊರಿನೂ ಸಹಿತ ಭಾಳಷ್ಟು ದೊಡ್ಡದಾಗಿರುತ್ತೆ. ಸೊ ಇಲ್ಲಿ ನಾವು ಸೂಪರ್ ಕಂಪ್ಯೂಟರ್ ಬಗ್ಗೆ ಹೇಳಬೇಕಾದ್ರೆ ಅಥವಾ ಕಂಪ್ಯೂಟರ್ ಬಗ್ಗೆ ಹೇಳಬೇಕಾದ್ರೆ ಸಿದ್ಧಾರ್ಥ್ ಇಸ್ ದ ಫಸ್ಟ್ ಕಂಪ್ಯೂಟರ್ ಡೆವಲಪ್ಮೆಂಟ್ ಇನ್ ಇಂಡಿಯಾ. ಅಂದರೆ ಇಂಡಿಯಾದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಸಿದ್ಧಾರ್ಥ್ ಎಂಬ ಒಂದು ಕಂಪ್ಯೂಟರ್ನ ಫಸ್ಟ್ ಡೆವಲಪ್ ಮಾಡ್ತಾರೆ. ಅದಾದ ಕೂಡಲೇ ವಿಶ್ವದ ಮೊದಲ ಕಂಪ್ಯೂಟರ್, ಫಸ್ಟ್ ಕಂಪ್ಯೂಟರ್ ಅದು, ಅದರ ಹೆಸರು Z1 ಅಂತ. ಸೊ ಇದನ್ನು ಕೋನ್ರಾಡ್ ಜೂಸ್ ಅವರು ಇನ್ವೆಂಟ್ ಮಾಡಿದ್ದಾರೆ. ನೆಕ್ಸ್ಟು ಕ್ರೇ1, ಇದು ವಿಶ್ವದ ಮೊದಲ ಸೂಪರ್ ಕಂಪ್ಯೂಟರ್. ಇದನ್ನು ಸಿಯೋಮೋರ್ ಆರ್ ಕ್ರೇ ಅವರು ಏನು ಮಾಡ್ತಾರೆ, ಇದನ್ನು ಇಂಟ್ರೊಡ್ಯೂಸ್ ಮಾಡ್ತಾರೆ. ಅದು ಯಾವಾಗ 1976ರಲ್ಲಿ. ಸೊ ಈ ಹೆಸರನ್ನು ನೆನಪಿಟ್ಕೊಳ್ಳಿ, ಸಿಯೋಮೋರ್ ಆರ್ ಕ್ರೇ, ಯಾಕಂದರೆ ಅವರು ಫಸ್ಟ್ ಟೈಮು ವಿಶ್ವದ ಫಸ್ಟ್ ಸೂಪರ್ ಕಂಪ್ಯೂಟರ್ನ ಏನು ಮಾಡಿದ್ದಾರೆ, ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಅದರ ಹೆಸರು ಕ್ರೇ1 ಅಂತ. ಸೊ ಹಾಗೆ ಇವರ ಹೆಸರನ್ನು ನೆನಪಿಟ್ಕೊಳ್ಳಿ. ನೆಕ್ಸ್ಟು ಪರಮ್, ಇದು ಫಸ್ಟ್ ಸೂಪರ್ ಕಂಪ್ಯೂಟರ್ ನಮ್ಮ ಭಾರತದಲ್ಲಿ ನಾವು 1990ರಲ್ಲಿ ಡೆವಲಪ್ ಮಾಡಿದ್ವಿ. ಸೊ ಇದು ಪುಣೆಯ ಸಿಡಾಕ್ ಏನು ಮಾಡಿದೆ, ಡೆವಲಪ್ ಮಾಡಿದೆ. ನೆಕ್ಸ್ಟು ಪರಮ್ ಯುವ ಬರುತ್ತೆ, ಯುವ 2 ಬರುತ್ತೆ, ಲೈಕ್ ಪರಮ್ ಅಂತ ಬರುತ್ತೆ. ಸೊ ಭಾಳಷ್ಟು ಮುಂದೆ ಸರಿ ಸ್ಟಾರ್ಟ್ ಆಗ್ತಾ ಹೋಗುತ್ತೆ, ರೈಟ್. ಅದೇ ರೀತಿ ವರ್ಲ್ಡ್ಸ್ ಫಾಸ್ಟೆಸ್ಟ್ ಸೂಪರ್ ಕಂಪ್ಯೂಟರ್ ಬೈ ಚೀನಾದವರು ವಿಶ್ವದ ಅತಿ ಫಾಸ್ಟೆಸ್ಟ್ ಕಂಪ್ಯೂಟರ್ನ ಡೆವಲಪ್ ಮಾಡಿದರೆ ಅದರ ಹೆಸರು ಥೈನ್ A2 ಅಂತ. ಅದೇ ರೀತಿ ಇವಾಗ ಲೇಟೆಸ್ಟ್ ಇರೋದು ನಮ್ಮ ಒಂದು ಭಾರತದಲ್ಲಿ ಅಂದರೆ ಪರಮ್ ಶಿವ, ಇದು ಲೇಟೆಸ್ಟ್ ಒನ್ ಈ ಒಂದು ಸೂಪರ್ ಕಂಪ್ಯೂಟರ್ಗಳಲ್ಲಿ. ಸೊ ಸೂಪರ್ ಕಂಪ್ಯೂಟರ್ನ ಒಂದು ಸ್ಪೀಡನ್ನು ನಾವು ಫ್ಲಾಪ್ಗಳಲ್ಲಿ ಮೆಜರ್ ಮಾಡ್ತೀವಿ. ಫ್ಲಾಪ್ ಅಂದ್ರೇನು, ಫ್ಲೋಟಿಂಗ್ ಪಾಯಿಂಟ್ ಆಪರೇಷನ್ಸ್ ಪರ್ ಸೆಕೆಂಡ್ ಅಂತ. ಸೊ ಇಲ್ಲಿ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಡೆಸ್ಕ್ಟಾಪ್ ಆಗುತ್ತೆ ಮೈಕ್ರೋ ಕಂಪ್ಯೂಟರ್ಗೆ, ರೈಟ್. ಸೊ ಪರಮ್ ಇದು ಸೂಪರ್ ಕಂಪ್ಯೂಟರ್ ಆಗುತ್ತೆ, ಇದು ಮೇನ್ ಫ್ರೇಮ್ ಆಗುತ್ತೆ, ರೈಟ್. IBM 370 ನೋಡಿದ್ವಲ್ಲ ನಾವು, ಎಲ್ಲಿದೆ? ಸೊ ಎಸ್, ಮೇನ್ ಫ್ರೇಮ್ ಇದೆ, ರೈಟ್. ಸೊ ಹಾಗಾಗಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. 9ನೇ ಪ್ರಶ್ನೆ, ವಿಚ್ ಪಾರ್ಟ್ ಜನರೇಟ್ಸ್ ಎಲೆಕ್ಟ್ರಿಕಲ್ ಸಿಗ್ನಲ್ ಇನ್ ದ ಜಾಯ್ಸ್ಟಿಕ್ ಡಿವೈಸ್. ಜಾಯ್ಸ್ಟಿಕ್ ಅಂತ ಒಂದು ಸಾಧನ ಇದೆ, ಅದೊಂದು ಇನ್ಪುಟ್ ಸಾಧನ, ರೈಟ್. ಈ ಸಾಧನಗಳಲ್ಲಿ ವಿದ್ಯುತ್ ಸಂಕೇತವನ್ನು ಉಂಟು ಮಾಡುವ ಭಾಗ ಯಾವುದು ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ. ಇಲ್ಲಿ 4 ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ. ಈ ಪ್ರಶ್ನೆಗೆ ನನಗೆ ಸರಿಯಾದ ಉತ್ತರ ಎಲ್ಲೂ ಸಿಗಲಿಲ್ಲ. ಸೊ ಮುಂದಿನ ದಿನಗಳಲ್ಲಿ ನಾವು ನೋಡೋಣ ಈ ಒಂದು ಪ್ರಶ್ನೆಗೆ, ಅಥವಾ ನಿಮಗೆ ಯಾರಾದರೂ ಗೊತ್ತಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ಬೋದು. ಸೊ ನಾನು ಹುಡುಕ್ತಾ ಇರ್ತೀನಿ. ಸೊ ಎಲ್ಲಾದರೂ ಸಿಕ್ಕರೆ ಈ ಒಂದು ಪ್ರಶ್ನೆಗೆ ನಾನು ನಿಮಗೆ ಆನ್ಸರನ್ನು ಹೇಳ್ತೀನಿ ಮುಂದಿನ ದಿನಗಳಲ್ಲಿ. 10ನೇ ಪ್ರಶ್ನೆ, ಇಮೇಲ್ ಟೆಕ್ನಾಲಜಿ ಈಸ್ ಇನ್ವೆಂಟೆಡ್ ಬೈ ಅಂತ ಇದೆ. ಸೊ ಬಿಲ್ ಗೇಟ್ಸ್ ಅವರು ಮಾಡಿದ್ದಾರೆ, ಅಥವಾ ರೇ ಟಾಮಿಲ್ಸನ್, ಅಥವಾ ಅಜಿಮ್ ಪ್ರೇಮ್ಜಿ, ಅಥವಾ ನನ್ ಆಫ್ ದ ಅಬೋವ್. ನೋಡಿ, ಎಲೆಕ್ಟ್ರಾನಿಕ್ ಮೇಲ್ ಅಥವಾ ಇಮೇಲ್ ಇದು ಏನಿದೆ, ಒಂದು ಮೆಸೇಜ್ಗಳನ್ನು ಎಕ್ಸ್ಚೇಂಜ್ ಮಾಡ್ಕೋ ಒಂದು ಮೆಥಡ್ ಇದೆ. ಸೊ ಎಲೆಕ್ಟ್ರಾನಿಕ್ ಡಿವೈಸ್ ಮತ್ತು ಜನಗಳ ಮಧ್ಯೆ. ಸೊ ಇದನ್ನು ಯಾರು ಇನ್ವೆಂಟ್ ಮಾಡಿದ್ದಾರೆ ಅಂದರೆ ರೇ ಟಾಮಿಲ್ಸನ್ ಅವರು ಇಂಟ್ರೊಡ್ಯೂಸ್ ಮಾಡ್ತಾರೆ ಇದನ್ನು. ಸೊ ಇಲ್ಲಿ ಬಿಲ್ ಗೇಟ್ಸ್ ಅವರು ಮೈಕ್ರೋಸಾಫ್ಟನ್ನು ಫೌಂಡ್ ಮಾಡಿದ್ದಾರೆ. ಅಜಿಮ್ ಪ್ರೇಮ್ಜಿ ಇವರು ಫೌಂಡರ್ ಆಫ್ ವಿಪ್ರೋ, ಫೌಂಡರ್ ಚೇರ್ಮನ್ ಆಫ್ ವಿಪ್ರೋ ಒಂದು ನಮ್ಮ ರಾಜ್ಯದ ಒಂದು ಮಲ್ಟಿ ನ್ಯಾಷನಲ್ ಕಾರ್ಪೊರೇಷನ್ ಇದೆ, ಒಂದು ಕಂಪ್ನಿ ಇದೆ. ಸೊ ಅಜಿಮ್ ಪ್ರೇಮ್ಜಿ ಅವರು ಫೌಂಡರ್ ಚೇರ್ಮನ್ ಆಗಿದ್ದರು ಅದರದ್ದು, ರೈಟ್. ಸೊ ಇಲ್ಲಿ ರೇ ಟಾಮಿಲ್ಸನ್ ಇಸ್ ದ ರೈಟ್ ಆನ್ಸರ್, ದಟ್ ಇಸ್ ಬಿ ಆಪ್ಷನ್ ಇಸ್ ದ ರೈಟ್ ಆನ್ಸರ್. ಸೊ ಟೋಟಲಾಗಿ ಇಲ್ಲಿ 10 ಪ್ರಶ್ನೆಗಳನ್ನು ನಾವು ಡಿಸ್ಕಸ್ ಮಾಡಿದ್ವಿ. ಸೊ ಈ ಒಂದು ವಿಡಿಯೋ ನಿಮಗೆ ಲೈಕ್ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.